ಅಸ್ಸಲಾಮುಅಲೈಕುಂ ವರಹಮತುಲ್ಲಾಹಿ ತಾಲಾ ವಬರಕಾತು. ಎಲ್ಲರಿಗೂ ಪ್ರೀತಿಪೂರ್ವಕ ನಮಸ್ಕಾರಗಳು. ಹಾಜಿ ಮಲಂಗ್ ಇಂಟರ್ನ್ಯಾಷನಲ್ ಗರ್ಲ್ಸ್ ಕ್ಯಾಂಪಸ್ ಪಟ್ಟಾಡಿ ಮೂಡುಬಿದ್ರಿ ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭದ ಈ ಒಂದು ವೇದಿಕೆಯಲ್ಲಿ ನಾವೆಲ್ಲ ಇದ್ದೇವೆ. ವೇದಿಕೆಯಲ್ಲಿ ಸಂಸ್ಥೆಯ ಅಧ್ಯಕ್ಷರಾದಂತಹ ಹಾಜಿ ಸೈಯದ್ ಅಬ್ದುಲ್ ರೆಹಮಾನ್ ಸಾದಾತ್ ತಂಗಲ್ರವರಿದ್ದಾರೆ. ಅವರ ಸ್ನೇಹಿತರು ಇದರ ಡೈರೆಕ್ಟರ್ ಆಗಿದ್ದಂತಹ ಅಯ್ಯೂಬ್ರವರಿದ್ದಾರೆ. ಮುಖ್ಯವಾಗಿ ನಮ್ಮೆಲ್ಲರಿಗೂ ಆಶೀರ್ವಾದ ಮಾಡುವಂತಹ ನಮ್ಮ ಊರಿನ ಗಣ್ಯರಾದಂತಹ ಧರ್ಮದರ್ಶಿಗಳಾದಂತಹ ಶ್ರೀ ಎ ಜೀವನೀರ್ ಕುಮಾರ್ ಅವರು ಕೂಡ ನಮ್ಮೊಂದಿಗಿದ್ದಾರೆ. ಕಾಶಿಪಟ್ಟಣ ಪಂಚಾಯತಿನ ಅಧ್ಯಕ್ಷರು, ಸೊಸೈಟಿ ಬ್ಯಾಂಕಿನ ಅಧ್ಯಕ್ಷರು ಆದಂತಹ ಸತೀಶ್ ಕೆ ಅವರಿದ್ದಾರೆ. ಎಲ್ಲರಿಗಿಂತ ಉಡುಪಿಯಿಂದ ಬಂದಂತಹ ನಮ್ಮೆಲ್ಲರ ಆತ್ಮೀಯರಾದಂತಹ ಎಂ ಎ ಗಫೂರ್ ಅವರಿದ್ದಾರೆ. ಹಿರಿಯರಾದಂತಹ ಸೀತಾರಾಮ್ ಶೆಟ್ಟಿ ಅವರಿದ್ದಾರೆ. ನಮ್ಮ ಪಂಚಾಯತಿನ ಪ್ರಭಾರ ಪಿ ಡಿ ಅವರಾದಂತಹ ಕಾಂತಪ್ಪ ಸರ್ ಇದ್ದಾರೆ. ನಮ್ಮ ಹಿಂದಿನ ಪಿ ಡಿ ಅವರಾದಂತಹ ಗಣೇಶ್ ಅವರಿದ್ದಾರೆ. ಸೀತಾರಾಮ್ ರೈ ಅವರಿದ್ದಾರೆ. ಆನಂದ್ ಪಂಚಾಯತಿನ ನಿಕಟಪೂರ್ವ ಸದಸ್ಯರಾದಂತಹ ಆನಂದ್ ಕೊಡಿಂಗೇರವರಿದ್ದಾರೆ. ನಮ್ಮ ಹಿರಿಯರಾದಂತಹ ನಮ್ಮ ಮಾರ್ಗದರ್ಶಕರಾದಂತಹ ಶಂಕರ್ ಭಟ್ ಬಾಲ್ಯ ಅವರು ಕೂಡ ಇದ್ದಾರೆ. ಬಂದಂತಹ ಎಲ್ಲ ಸ್ನೇಹಿತರೆ, ಕೆಳಗೆ ಬಹಳಷ್ಟು ಮಂದಿ ಕೆಳಗಿದ್ದಾರೆ, ಎಲ್ಲ ಸ್ನೇಹಿತರೆ. ಪ್ರಥಮವಾಗಿ ನಾನು ಹೇಳಲಿಕ್ಕೆ ಇರುವಂಥದ್ದು, ನನ್ನ ಮುಂದೆ ಕೆಲವೊಂದು ಪ್ರಶ್ನೆಗಳು ಬಂದಿದೆ. ಈ ಹಾಜಿ ಮಲಂಗ್ ಅಂದರೆ ಏನಪ್ಪ ಅಂತ ನನ್ನ ಹತ್ರ ಕೆಲವೊಂದು ಕೇಳ್ತಾ ಇದ್ದಾರೆ. ಹಾಜಿ ಮಲಂಗ್ ಅಂತ ಹೇಳಿದರೆ ಮಹಾರಾಷ್ಟ್ರದ ಕಲ್ಯಾಣ ಎಂಬಂಥ ಒಂದು ದೊಡ್ಡ ಪರ್ವತ ಇದೆ. ಆ ಪರ್ವತದಲ್ಲಿ ಅಂತ್ಯವಿಶ್ರಮಗೊಳ್ಳುವಂತಹ ಔಲಿಯಾಗಳು ಅಲ್ಲಿದ್ದಾರೆ. ಅಲ್ಲಿಗೆ ಹೋಗಬೇಕಾದ್ರೆ ನಾವು ಕೆಳಗಿಂದ ಮೇಲೆ ನಡ್ಕೊಂಡು ಹೋಗಬೇಕಾಗ್ತದೆ. ಅದೇ ಜಾಗದಲ್ಲಿ ಗೌರವಾನ್ವಿತ ಈ ಸಂಸ್ಥೆಯ ಚೇರ್ಮನ್ ಆಗಿರುವಂತಹ ಸಾದಾತ್ ತಂಗಲ್ರವರ ತಂದೆಯವರು ತನ್ನ ಮನೆಯನ್ನೆಲ್ಲ ಬಿಟ್ಟುಕೊಂಡು ನಾನು ಅಲ್ಲಾಹನ ಕಡೆಗೆ ಯಾತ್ರೆ ಮಾಡ್ತೇನೆ ಎಂದು ಹೇಳಿಕೊಂಡು ಹಾಜಿ ಮಲಂಗಿಗೆ ಹೋಗಿ ಅಲ್ಲಿಯೇ ದೇವರ ಜಾಗದಲ್ಲಿ ಇದ್ದುಕೊಂಡು ಅಲ್ಲಿಯೇ ಅವರು ಮೃತಪಟ್ಟು ಅವರ ಸಮಾಧಿ ಕೂಡ ಅಲ್ಲಿಯೇ ಇದೆ. ಸೈಯದ್ ಸಾದಾತ್ ತಂಗಲ್ರವರು ಆಗಾಗ ಅಲ್ಲಿ ಹೋಗಿ ತಂದೆಯವರನ್ನು ಮತ್ತು ಅಲ್ಲಿ ಇದ್ದಂತಹ ಆ ಮಹಾನರನ್ನು ಪ್ರಾರ್ಥನೆ ಮಾಡಿಕೊಂಡು ಬರ್ತಾ ಇದ್ದಾರೆ. ಅದೇ ಹಾಜಿ ಮಲಂಗ್. ಇವತ್ತು ಅವರ ಮನೆಗೂ ಕೂಡ ಹಾಜಿ ಮಲಂಗ್ ಅಂತ ಹೆಸರಿಟ್ಟಿದ್ದಾರೆ. ಈ ಸಂಸ್ಥೆಯು ಕೂಡ ಹಾಜಿ ಮಲಂಗ್ ಹೆಸರನ್ನು ಇಟ್ಟಿದ್ದಾರೆ. ಇದು ಹಾಜಿ ಮಲಂಗ್. ಇನ್ನು ಸಾದಾತ್ ತಂಗಲ್ ಯಾರು ಅಂತ ಹೇಳಿದರೆ ಕೆಲವರಿಗೆ ಗೊತ್ತಿರ್ಬೋದು, ಕೆಲವರಿಗೆ ಗೊತ್ತಿಲ್ಲ. ಎಲ್ಲಿಂದಲೂ ಒಬ್ಬರು ಬಂದು ಇಲ್ಲಿ ಏನನ್ನೋ ಮಾಡ್ತಾ ಇದ್ದಾರೆ ಎಂಬಂತಹ ಒಂದು ಮಾತು ಕೇಳ್ತಾ ಇತ್ತು. ಆದರೆ ಸೈಯದ್ ಅಬ್ದುಲ್ ರೆಹಮಾನ್ ಸಾದಾತ್ ತಂಗಲ್ರವರು ಬಲೆ ಶುರುವಾತನ್ರಿ. ಇದೇ ನಮ್ಮ ಬೆಳ್ತಂಗಡಿ ತಾಲೂಕಿನ ಉಳ್ತೂರು ಎಂಬಲ್ಲಿ ಅಲ್ಲಿ ಸ್ವಂತ ಮನೆ ಕುಟುಂಬದೊಂದಿಗೆ ವಾಸ ಮಾಡುವಂತಹ ಸೈಯದ್ ಸಾದಾತ್ ತಂಗಲ್ರವರು ದೂರದವರಲ್ಲ, ನಮ್ಮವರೇ, ನಮ್ಮ ತಾಲೂಕಿನವರು. ಇಲ್ಲಿ ಇರುವವರೆಲ್ಲ ನಮ್ಮ ತಾಲೂಕಿನವರು. ಗಫೂರ್ ಸಾಹೇಬ್ರವರು ಉಡುಪಿಯವರು, ಬಾಕಿಯೆಲ್ಲ ನಾವು ಬೆಳ್ತಂಗಡಿ ತಾಲೂಕಿನವರು. ಆದರೆ ಸಾದಾತ್ ತಂಗಲ್ರವರು ಪಡ್ಡಂದರ್ಕದಲ್ಲಿ ಪ್ರಾರಂಭದಲ್ಲಿ ಖತೀಬರಾಗಿ ಸೇವೆ ಸಲ್ಲಿಸಿ ತದನಂತರ ಬೆಳ್ತಂಗಡಿ ತಾಲೂಕಿನ ವಿವಿಧ ಮಸೀದಿಗಳಲ್ಲಿ ಖತೀಬರಾಗಿ ಸೇವೆ ಸಲ್ಲಿಸಿದವರು. ತಾಲೂಕಿನ ವಿವಿಧ ಮಸೀದಿಗಳ ಗೌರವಾಧ್ಯಕ್ಷರಾಗಿ ಸಹಾಯಕ ಖಾಜಿಯಾಗಿ ಸೇವೆಯನ್ನು ಸಲ್ಲಿಸಿದವರು. ಇಷ್ಟು ಮಾತ್ರ ಅಲ್ಲ, ಕಷ್ಟದಲ್ಲಿ ಬಂದವರಿಗೆ, ಅನಾರೋಗ್ಯದಲ್ಲಿ ಬಂದವರಿಗೆ ಅವರಿಂದ ಆಗುವಂತಹ ಸಹಾಯ ಇರ್ಬೋದು, ಮದ್ದಿನ ರೂಪದಲ್ಲಿರ್ಬೋದು, ಅದನ್ನೆಲ್ಲ ಮಾಡಿಕೊಡುವಂಥದ್ದು ಸಾದಾತ್ ತಂಗಲ್ರವರ ಒಂದು ಕೆಲಸ. ಅದೇ ಅಲ್ಲದೆ ತನ್ನ ಸಂಸ್ಥೆ ಈ ಹೆಸರಲ್ಲಿ ಬಡವರಿಗೆ ರಂಜಾನ್ ತಿಂಗಳಲ್ಲಿ ಅಕ್ಕಿ ಕೊಡುವಂತಹ, ಅದು ಯಾವುದೇ ಮುಸ್ಲಿಂ ವ್ಯಕ್ತಿಗಳಿಗೆ ಮಾತ್ರ ಅಕ್ಕಿ ಕೊಡುವಂಥ ವ್ಯವಸ್ಥೆಯನ್ನು ಮಾಡಲಿಲ್ಲ, ಅಥವಾ ಬೇರೆ ಸಹಾಯವನ್ನು ಮಾಡುವಂಥ ಕೆಲಸವನ್ನು ಅವರು ಮಾಡಲಿಲ್ಲ. ಎಲ್ಲ ಸಮುದಾಯದವರು, ಅದು ನನ್ನ ಭಾರತದಲ್ಲಿ ಹುಟ್ಟಿದಂತಹ ಎಲ್ಲರೂ ನನ್ನ ಆತ್ಮೀಯರು, ಗೌರವಾನ್ವಿತವರು ಅಂತ ಹೇಳಿಕೊಂಡು ಎಲ್ಲರಿಗೂ ಸಹಾಯ ಮಾಡುವಂತಹ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಅವರು ಒಂದು ಉದ್ದೇಶ ಇತ್ತು. ಅವರ ಈ ವಯಸ್ಸಿನವರೆಗೆ ತನಗಾಗಿ ಅವರು ಸಂಪತ್ತನ್ನು ಮಾಡಿರ್ಬೋದು, ಅಥವಾ
ಏನೋ ಮಾಡಿರ್ಬೋದು, ತನಗಾಗಿ, ತನ್ನ ಕುಟುಂಬಕ್ಕಾಗಿ, ತನ್ನ ಮಕ್ಕಳಿಗಾಗಿ ಅವರು ಮಾಡಿರ್ಬೋದು. ಆದರೆ ಅವರದ್ದು ಒಂದು ಚಿಂತೆ ಇತ್ತು, ನನ್ನ ಜೀವನ, ಹೆಚ್ಚಿನ ಜೀವನ ಇಲ್ಲಿ ಮುಗಿದಿದೆ, ಮುಂದೆ ಎಷ್ಟು ದಿವಸ ನಾನು ಇಲ್ಲಿ ಬದುಕುತ್ತೇನೆ, ಇಲ್ಲಿ ಇರುತ್ತೇನೆ, ಅದು ನನ್ನಿಂದ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನನ್ನಿಂದ ಸಮುದಾಯಕ್ಕೆ ಅಥವಾ ನಾಡಿಗೆ ಒಂದು ಸೇವೆಯನ್ನು ಮಾಡಬೇಕು ಎನ್ನುವಂತಹ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಒಂದು ಸಣ್ಣ ಸಂಸ್ಥೆಯನ್ನು ಅವರು ಕಾರ್ಕಳದಲ್ಲಿ ಪ್ರಾರಂಭ ಮಾಡಿದರು. ಅದು ಇವತ್ತು ಕೂಡ ಅಲ್ಲಿ ಮಹಿಳಾ ಕಾಲೇಜಲ್ಲಿ ನಡೀತಾ ಇದೆ. ಅದರ ಜವಾಬ್ದಾರಿಯನ್ನು ಇನ್ನೊಬ್ಬರಿಗೆ ಕೊಟ್ಟಿದ್ದಾರೆ. ಆದರೆ ನನ್ನ ಊರಲ್ಲಿ ಒಂದು ಬೇಕು ಎಂಬಂತಹ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಈ ಪಟ್ಟಾಡಿ ಎಂಬಲ್ಲಿ ಈ ವಿಶಾಲವಾದಂತಹ ಜಾಗವನ್ನು ಖರೀದಿ ಮಾಡಿಕೊಂಡು ಇವತ್ತು ಇಂತಹ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಈ ಮಾಡಿಕೊಂಡು 2004ರಲ್ಲಿ ಈ ಸಂಸ್ಥೆಗೆ ಶಂಕುಸ್ಥಾಪನೆಯನ್ನು ಮಾಡಿಕೊಂಡು 101 ಅವರ ಕುಟುಂಬದ ಸೈಯದರವರ ನೇತೃತ್ವದಲ್ಲಿ ನಾಡಿನ ನೇತಾರರ ಎಲ್ಲರ ಸಮ್ಮುಖದಲ್ಲಿ ಇಲ್ಲಿ ಶಂಕುಸ್ಥಾಪನೆಯನ್ನು ಮಾಡಿದರು. 2025ರಲ್ಲಿ ಇದನ್ನು ಪ್ರಾರಂಭ ಮಾಡಿದಂತಹ ಸಾದತ್ ತಂಗಲ್ರವರು ಕೇವಲ 30 ವಿದ್ಯಾರ್ಥಿಗಳನ್ನು, ಹೆಣ್ಣು ಮಕ್ಕಳಿಲ್ಲ, ಕೇವಲ ವಿದ್ಯಾರ್ಥಿಗಳನ್ನು ತಗೊಂಡು 30 ವಿದ್ಯಾರ್ಥಿಗಳನ್ನ ಇಲ್ಲಿ ವಿದ್ಯಾಭ್ಯಾಸ ಕೊಡಲಿಕ್ಕೆ ಪ್ರಾರಂಭ ಮಾಡಿದರು. ಆ 30 ವಿದ್ಯಾರ್ಥಿಗಳು ಕೂಡ ಈ ವರ್ಷ ಹೆಚ್ಚಿನ ಅಂಕಗಳೊಂದಿಗೆ ವಿದ್ಯಾಭ್ಯಾಸವನ್ನು ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಭಾಳ ಸಂತೋಷ ಆಗ್ತಾಯಿದೆ. ಅವರ ಇನ್ನೊಂದು ಹೆಜ್ಜೆ ಇತ್ತು, ನಾಡಿನ ಹೆಣ್ಣು ಮಕ್ಕಳಿಗೆ ನನ್ನಿಂದ ಏನಾದರೂ ಒಂದು ಕೊಡುಗೆ ಬೇಕು ಎಂಬಂತಹ ಉದ್ದೇಶವನ್ನು ಇಟ್ಟುಕೊಂಡು ಮಹಿಳಾ ಗರ್ಲ್ಸ್ ಕಾಲೇಜನ್ನು ಮಾಡುವಂಥದ್ದು, ಆ ಉದ್ದೇಶವನ್ನು ಅವರು ಇಟ್ಕೊಂಡಿದ್ದರು. ಅಲ್ಲಿ ಆ ಮಕ್ಕಳಿಗೆ ಪ್ರವೇಶ 8ನೇ ತರಗತಿಯಿಂದ ಪ್ರಾರಂಭ ಆದರೆ ಇಲ್ಲಿಯ ಮಕ್ಕಳಿಗೆ SLC PUC ನಂತರ ಇಲ್ಲಿ ಪ್ರಾರಂಭ ಆಗ್ತಾಯಿದೆ. ಅದನ್ನು ಈ ವರ್ಷ ಮಾಡಿಕೊಂಡು ಈ ಕೆಲಸವನ್ನು ಮಾಡಿದ್ದಾರೆ. ಇವರಿಗೆ ಸಾಥ್ ಕೊಟ್ಟವರು ಅವರ ಈಗಿನ ಸ್ನೇಹಿತರಲ್ಲ, ಅವರಿಗೆ ತುಂಬ ಸಹಕಾರಿಯಾಗಿದ್ದಂತಹ ಸಾದಾತ್ ತಂಗಲ್ರವರಿಗೆ, ಅವರಿಗೆ ಸಹಾಯ ಮಾಡಿದವರು, ಈಗ ಇವರಿಗೆ ಡೈರೆಕ್ಟರಾಗಿ ಬಂದವರು ಶಿವಮೊಗ್ಗ ಜಿಲ್ಲೆಯ ಶಿವಮೊಗ್ಗ ತಾಲೂಕಿನ ಅಯ್ಯೂಬ್ ಸರ್ ಅವರು ಮತ್ತು ಉಸ್ಮಾನ್ ಅವರು. ಈ ಇಬ್ಬರು ಸಾದಾತ್ ತಂಗಲ್ರಿಗೆ ಬೆನ್ನೆಲುಬಾಗಿ ನಿಂತವರು. ಅವರು ಸೇರಿಕೊಂಡು ಇವರ ನೇತೃತ್ವದಲ್ಲಿ ಇಂತಹ ಒಂದು ಸ್ಥಾಪನೆ ಇಲ್ಲಿ ಆಗಿದೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಪಡ್ತಾ ಇದ್ದೇನೆ. ಇಲ್ಲಿ ಇರುವಂಥದ್ದು ಮಕ್ಕಳಿಗೆ ಕಲಿಯಲಿಕ್ಕೆ ಸೈನ್ಸ್ ಮತ್ತು ಕಾಮರ್ಸ್ ವಿದ್ಯಾಭ್ಯಾಸವನ್ನು ಕೊಡ್ತಾ ಇದ್ದಾರೆ. ಬೇಕಾದಂತಹ ಅಧ್ಯಾಪಕರುಗಳು ವ್ಯವಸ್ಥೆಯನ್ನು ಮಾಡಿಕೊಂಡು ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಇಲ್ಲಿ. ಆದರೆ ಇಲ್ಲಿ ಅವರಿಗೆ ಎಷ್ಟು ಕಷ್ಟದಲ್ಲಿ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಅದು ಹೇಳಿದರೆ ತಪ್ಪಾಗ್ಬೋದು ಗೊತ್ತಿಲ್ಲ. ಅವರಿದ್ದಂತಹ ಸೊತ್ತುಗಳು ಏನೆಲ್ಲ ಇತ್ತೋ, ಬೆಳ್ತಂಗಡಿಯಲ್ಲಿ ಬಹಳಷ್ಟು ದೊಡ್ಡ ಒಂದು ಬಾಡಿಗೆ ಕೊಡುವಂತಹ ಒಂದು ಕಟ್ಟಡ ಇತ್ತು, ಅದನ್ನು ಕೂಡ ಎಲ್ಲ ಮಾರಿಕೊಂಡು ಸಮುದಾಯಕ್ಕೋಸ್ಕರ, ಇದಕ್ಕೋಸ್ಕರ ಎಲ್ಲವನ್ನು ಖರ್ಚು ಮಾಡಿದ್ದಾರೆ. ಇನ್ನು ಬೇರೆ ಬೇರೆ ರೂಪದಲ್ಲಿ ಅಯ್ಯೂಬ್ ಸರ್ ಅವರ ನೇತೃತ್ವ ಒಟ್ಟಿಗೆ ಸೇರಿಕೊಂಡು ಇವತ್ತು ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮುಂದೆ ಅವರ ಯೋಜನೆ ಇದೆ, ಅದನ್ನು ನಾವು ಇಲ್ಲಿ ಇಟ್ಟಿದ್ದೇವೆ, ಎಲ್ಲ ಉಂಟು, ಅದರಲ್ಲೆಲ್ಲ ಉಂಟು ಏನಾಗಬೇಕು, ಏನು ಮಾಡ್ತಾರೆ ಅಂತೇಳಿ. ಅವರ ಇನ್ನೊಂದು ಯೋಜನೆಯಲ್ಲಿ ಬಹಳಷ್ಟು ದೊಡ್ಡ ಒಂದು ಕನಸನ್ನು ಕಾಣ್ತಾ ಇದ್ದಾರೆ. ಇಲ್ಲಿ ಊರಿನ ಜನರಿಗೆ ಎಲ್ಲರಿಗೂ ಉಪಯೋಗವಾಗುವಂತಹ, ಅದು ಯಾವುದೇ ಒಂದು ಧರ್ಮಕ್ಕೆ ಸೀಮಿತವಾಗಿಲ್ಲ, ಎಲ್ರಿಗೂ ಉಪಯುಕ್ತವಾಗುವಂತಹ ಒಂದು ಆಸ್ಪತ್ರೆಯನ್ನು ಮಾಡಲಿಕ್ಕೆ ಅದು ಕೂಡ ಅವರು ಯೋಜನೆಯನ್ನು ಹಾಕಿಕೊಂಡಿದ್ದು ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತಿದೆ. ಅದು ನಾವು ಒಂದು ಕಡೆ ಕೂತ್ಕೊಂಡು ಆಲೋಚನೆ ಮಾಡ್ತೇವೆ. ಸೈಯದ್ ಸಾದಾತ್ ತಂಗಲವರು ಒಂದು ಮಸೀದಿಯಲ್ಲಿ ಕೆಲಸ ಮಾಡಿದವರು, ಬೇರೆ ಬೇರೆ ರೀತಿಯಲ್ಲಿ ಕೆಲಸ ಮಾಡಿದವರು. ಅದು ಇಷ್ಟು ದೊಡ್ಡ ಮಟ್ಟಕ್ಕೆ ಕೈ ಹಾಕಲಿಕ್ಕೆ ಯಾರು ಅವರಿಗೆ ಇಷ್ಟು ಶಕ್ತಿಯನ್ನು ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನಮಗೆ ಆಲೋಚನೆ ಮಾಡಲಿಕ್ಕೆ ಭಾಳ ಕಷ್ಟ ಆಗ್ತಾಯಿದೆ. ಯಾಕಂತ ಹೇಳಿದರೆ ಅವರಿಗೆ ಇಷ್ಟು ದೊಡ್ಡ ಮುಂದಕ್ಕೆ ಹೋಗಲಿಕ್ಕೆ ಕೇವಲ ಅವರ ತಂದೆ ತಾಯಿ ಅವರ ಆಶೀರ್ವಾದ, ಇವರ ಆಶೀರ್ವಾದದಿಂದ ಅವರು ಹೆಜ್ಜೆಯನ್ನು ಮುಂದೆ ಇಟ್ಟುಕೊಂಡು ಅವರು ಹೋಗ್ತಾ ಇದ್ದಾರೆ. ಅವರಿಗೆ ಯಾರು ಏನು ಹೇಳಿದರೂ ಅವರು ಮನೆಗೆ ಹೋದಾಗ ಏನೊಂದನ್ನು ಆಲೋಚನೆ ಮಾಡ್ತಾರೋ ಅದು ಮರುದಿವಸ ಬಂದು ಇಲ್ಲಿಗೆ ಮಾಡ್ತಾಯಿದ್ದಾರೆ. ನಾನೊಬ್ಬ ಸೈಯದು, ನಾನಿದರ ಒಬ್ಬ ಡೈರೆಕ್ಟ್ರು ಎಂಬಂತಹ ಒಂದು ಅಹಂಕಾರ, ಅಹಂಭಾವ ಅವರಲ್ಲಿಲ್ಲ. ಮೊನ್ನೆ ನಾನು ಬಂದು ನೋಡ್ತೇನೆ, ಸಾಯಂಕಾಲ ಪೈಪ್ ಹಿಡ್ಕೊಂಡು ಇದಕ್ಕೆ ನೀರನ್ನು ಬಿಡ್ತಾ ಇದ್ದಾರೆ. ಮನೆಗೆ ಹೋದರೆ ನಮ್ಮಲ್ಲಿ ಒಬ್ಬರು ಇದ್ದರು, ಗುಣಪಾಲ್ ಜೈನ್ರು ಅಂಥೇಳಿ,
ಅವರು ಮನೆಗೆ ಹೋದಾಗ ಎಲ್ಲವರ ಬಟ್ಟೆಯನ್ನು ಕಳಚಿಕೊಂಡು ತೋಟದ ಕೆಲಸ ಎಲ್ಲವನ್ನು ಮಾಡುವಂಥವ್ರವರು. ಯಾರಾದರೂ ಬಂದು ಕೇಳಿದರೆ ಅವರು ಈಗ ಬರ್ತಾರೆ, ಮತ್ತೆ ಒಳಗೆ ಹೋಗಿ ಡ್ರೆಸ್ ಹಾಕ್ಕೊಂಡು ಅವ್ರು ಬರ್ತಾಯಿದ್ರು. ಅಂತಹ ಗುಣಪಾಲ ಜನರು. ಅಂಥ ಕೆಲಸವನ್ನು ಇವರು ಕೂಡ ಮಾಡ್ತಾಯಿದ್ದಾರೆ. ಮನೆಗೆ ಹೋದರೆ ಅದರ ಎಲ್ಲೋ ಕೆಲಸವನ್ನು ಮಾಡುವಂಥವರು ಸಾಧನ. ಇಲ್ಲದ ಅಂಥವರು ಮನೆಯ ಒಳಗೆ ಇದ್ದುಕೊಂಡು ಹಾಗೆ ಹೇಗೆ ಅಂತ ಹೇಳೋರು. ಇವರಿಗೆ ಅಂಥ ಒಂದು ಒಳ್ಳೆಯ ಗುಣವನ್ನು ದೇವರು ಕೊಟ್ಟಿದ್ದಾರೆ. ಅದರಿಂದಾಗಿ ಅವರು ಮುಂದಕ್ಕೆ ಹೋಗ್ತಾ ಇದ್ದಾರೆ. ನಾವು ಹೇಳಿರುವ ನಾವೆಲ್ಲ ಪ್ರಾರ್ಥನೆ ಮಾಡಬೇಕಾದ್ದು, ದೇವರು ಅವರಿಗೆ ಇನ್ನೂ ಮುಂದಕ್ಕೆ ಹೋಗಲಿ. ಈ ಸಮುದಾಯದ ಮುಸ್ಲಿಮರಿಗೆ ಮಾತ್ರ ಅಲ್ಲ, ಎಲ್ಲ ಸಮಾಜದವರಿಗೆ ಸೇವೆ ಮಾಡುವಂಥ ಒಂದು ಅವಕಾಶವನ್ನು ದೇವರು ಕಲ್ಪಿಸಿಕೊಡಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ವೇದಿಕೆ ಇದ್ದವೊಂದು ಕೂಡ ನೀವು ಕೂಡ ಅದಕ್ಕಾಗಿ ಪ್ರಾರ್ಥನೆ ಮಾಡಬೇಕಾಗಿದೆ. ಅದರೊಟ್ಟಿಗೆ ಇಲ್ಲಿ ಸೇವೆ ಮಾಡುವಂಥವರು ಅಧ್ಯಾಪಕರುಗಳಿದ್ದಾರೆ, ಧರ್ಮಗುರುಗಳಿದ್ದಾರೆ, ಎಲ್ಲರೂ ಇದ್ದಾರೆ. ಎಲ್ಲರೂ ಸೇರಿಕೊಂಡು ಬಹಳಷ್ಟು ಮಂದಿ ಇಲ್ಲಿ ಕೆಲಸದಲ್ಲಿದ್ದಾರೆ. ಗುರುಗಳಾಗಿದ್ದಾರೆ, ಅಧ್ಯಾಪಕರುಗಳಿದ್ದಾರೆ, ಎಲ್ಲರೂ ಇದ್ದಾರೆ. ಬಹಳಷ್ಟು ಜನರು ಇಲ್ಲಿದ್ದಾರೆ. ಎಲ್ಲರನ್ನ ಅವರಿಗೆ ತಿಂಗಳಿಗೆ ಕೊಡುವಂತಹ ಆ ಪೇಮೆಂಟು ಅದಕ್ಕೆಲ್ಲ ಸಾದತ್ ತಂಗಲ್ ಮತ್ತು ಅಯ್ಯೂಬ್ ಸರ್ ಅವರು ಜವಾಬ್ದಾರಿಯಾಗಿದ್ದಾರೆ. ಅದಕ್ಕೆ ಅವರು ಅಯ್ಯೂಬ್ ಸರ್ ಇರುವಾಗ ಸಾದತ್ ತಂಗಲ್ವರಿಗೆ ಹೆದರಿಕೆ ಏನಿಲ್ಲ. ಅದವರು ಇವರು ಸಾಥ್ ಕೊಟ್ಟು ಮುಂದೆ ಹೋಗ್ತಾ ಇದ್ದಾರೆ. ಅವರು ಆ ಧೈರ್ಯ ಸಾದತ್ ತಂಗಲ್ರಿಗೆ ಇದೆ. ದೇವರಾದ ಅವರಿಗೆ ಅವರ ಕೊನೆ ತನಕ ಒಟ್ಟಾಗಿ ಹೋಗಲಿಕ್ಕೆ ದೇವರು ಅನುಗ್ರಹಿಸಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ನಾನು ನನ್ನ ಪ್ರಾಸ್ತಾವಿಕ ಮಾತಿಗೆ ಕೊನೆಗೊಳಿಸ್ತಾ, ನನಗೆ ಜವಾಬ್ದಾರಿ ಕೊಟ್ಟಂತಂದು ಸ್ವಾಗತ ಮಾಡುವಂಥದ್ದು. ದಂಡಕುಮಾರ್ ಬನ್ನಿ. ನಮ್ಮ ಜಿಲ್ಲಾ ಪಂಚಾಯತಿನ ಮಾಜಿ ಉಪಾಧ್ಯಕ್ಷರು ಧರಣತ್ ಕುಮಾರ್ ಅವರು, ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ ಕರ್ನಾಟಕ ಸರ್ಕಾರದ ವಿಧಾನಸಭಾಧ್ಯಕ್ಷರಾದಂಥ UT ಖಾದರ್ ಅವರು ಬರ್ತಾ ಇದ್ದಾರೆ. ಈಗ ಒಂದು 11:30 ಒಳಗೆ ಬಂದು ಮುಟ್ತಾ ಇದ್ದಾರೆ. ಅವರ ಅನುಪಸ್ಥಿತಿಯನ್ನು ಗುರುತಿಸಿಕೊಳ್ಳುತ್ತಾ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನ ವಹಿಸಿದಂತಹ ಸೈಯದ್ ಅಬ್ದುಲ್ ರೆಹಮಾನ್ ಸಾದತ್ ತಂಗಲ್, ಚೇರ್ಮನ್ ತೈಬಾ ಮರ್ಕಸ್ ಹಾಜಿ ಮಲನ್ ಕ್ಯಾಂಪಸ್ ಮೂಡಬಿದಿರಿ, ಅವರ ಪರಿಚಯವನ್ನೆಲ್ಲ ನಿಮಗೆ ಹೇಳಿದ್ದೇನೆ. ಅದು ಇನ್ನೂ ಅವರ ಪರಿಚಯ ಹೇಳಲಿಕ್ಕೆ ನಾನು ಹೋಗುವುದಿಲ್ಲ. ಅವರನ್ನು ನಮ್ಮೆಲ್ಲರ ಪರವಾಗಿ, ಸಂಸ್ಥೆಯ ಪರವಾಗಿ, ನಮ್ಮ ಸಲಹಾ ಸಮಿತಿಯ ಪರವಾಗಿ ಅವರನ್ನು ಪ್ರೀತಿಪೂರ್ವಕ ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಇವತ್ತು ನಮ್ಮ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕಾದ್ದು ನಮ್ಮ ಕ್ಷೇತ್ರದ ಶಾಸಕರಾದಂಥ ಹರೀಶ್ ಪೂಂಜಾರವರು. ಅವರು ಶಿವಮೊಗ್ಗದಲ್ಲಿ ಇರುವುದರಿಂದ ಬರಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿದ್ದಾರೆ. ಅವರ ಅನುಪಸ್ಥಿತಿಯನ್ನು ಕೂಡ ಗುರುತಿಸಿಕೊಳ್ಳುತ್ತಾ, ಇನ್ನು ನಮ್ಮ ವೇದಿಕೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಬಂದವರು, ನಾನು ಅವರ ಹೆಸರನ್ನು ಹೇಳಲು ಕೂಡ ಸ್ವಲ್ಪ ಭಯ ಆಗ್ತಾಯಿದೆ ನನಗೆ. ಅವ್ರು ಏನೋ ಒಂದು ನನಗೆ ಬೈತಾರೆ ಅವರು. ಶ್ರೀ ಜೀವೇಂದ್ರ ಕುಮಾರ್, ಧರ್ಮದರ್ಶಿಗಳು, ಶ್ರೀ ಕ್ಷೇತ್ರ ಪಡ್ಯಾರಬೆಟ್ಟು. ಸಾಧಾರಣ ನಾವು ಮತ್ತು ಅವರು ಅವರ ಅಜ್ಜ ಹಿಂದಿನವರು. ಅವರ ಕಾಲದಲ್ಲಿ ನನ್ನ ತಂದೆಯವರು ಒಟ್ಟಿಗಿದ್ದವರು. ಆಮೇಲೆ ನಾವು ಇವರೊಟ್ಟಿಗೆ ಸೇರಿಕೊಂಡು ಪ್ರತಿಯೊಂದರಲ್ಲೂ ಕೂಡ ನಾವು ಭಾಗಿಯಾಗಿ ಕೆಲಸವನ್ನು ಮಾಡುವವರು. ಅವರ ನಿರ್ದೇಶನ ಇಲ್ಲದೆ ನಾವು ಯಾವುದೇ ಶಾಲೆದ್ದಾಗಲಿ ಬೇರೆ ಯಾವುದೇ ಕೆಲಸಗಳಾಗಲಿ ನಾವು ಮುಂದೆ ಹೋಗುವುದೂ ಇಲ್ಲ. ಅವರ ಆಶೀರ್ವಾದವನ್ನು ಪಡೆದೇ ನಾವು ಮುಂದೆ ಹೋಗ್ತಾ ಇರೋದನ್ನು. ಕ್ಷೇತ್ರದ ಜವಾಬ್ದಾರಿಯನ್ನು ಹೊತ್ತುಕೊಂಡಂತಹ ಧರ್ಮದರ್ಶಿಗಳು ತಾವು ಕಾಣ್ಬೋದು. 1980ಕ್ಕೆ ಮುಂಚೆಯಲ್ಲಿ ಹೇಗಿತ್ತು, ಇವಾಗ ಹೇಗಿದೆ, ಅದು ಯಾರಿಂದ ಆಗಿದೆ. ಈಗ ನೋಡುವಾಗ ನನಗೆ ಅನಿಸುತ್ತೆ, ಸಾದತ್ ತಂಗಲ್ದವರಿಗೆ ಇಲ್ಲಿ ನಿಂತರೆ ಧರ್ಮದರ್ಶಿಯವರ ಕ್ಷೇತ್ರ ಕಾಣ್ತದೆ. ಅವರಲ್ಲಿ ಬೆಳಿಗ್ಗೆ ಒಂದು ಸುತ್ತು ಹೊಡೆಯೋದು ವ್ಯಾಯಾಮ ಮಾಡ್ತಾಯಿದ್ದಾರೆ. ಅವ್ರಿಗೆ ಈ ಕಡೆ ನೋಡಿದ್ರೆ ಸಾದತ್ ತಂಗಲ್ದವ್ರನ್ನ ಕಾಣ್ತದೆ. ಅವರು ಅಲ್ಲಿದ್ದುಕೊಂಡು ಮೇಲೆ ನೋಡುವಾಗ ಇಲ್ಲೊಂದು ಏನೋ ಒಂದು ಕಟ್ಟಡ ಆಗ್ತಾಯಿತ್ತು. ನನ್ನನ್ನು ಒಂದು ಸಲ ಕರೆದು ಕೇಳಿದ್ರು, ಅಲ್ಲಿ ಎಂಥದ್ದಾಗ್ತಿದ್ದಾರೆ ಬರ ಅಂತ. ಮತ್ತು ಅದರ ವಿಷಯವನ್ನೆಲ್ಲ ಅವರಿಗೆ ತಿಳಿಸಿದೆ. ಹೀಗೆ ಹೌದಾ ಅಂತೇಳಿ ಭಾಳ ಸಂತೋಷ ಆಯಿತು ಅವರಿಗೆ. ಅದು ಒಳ್ಳೆಯದು ಅಂತ ಅವರು ಹೇಳಿದ್ದಾರೆ ನಮಗೆ. ಇವತ್ತು ಅವರು ಕೇವಲ ಧರ್ಮದರ್ಶಿಗಳಾಗಿ ಕ್ಷೇತ್ರದ ಕೆಲಸವನ್ನು ಮಾತ್ರ ಮಾಡೋದು ಅಂತ ನಾವು ಆಲೋಚನೆ ಮಾಡಲಿಕ್ಕಿಲ್ಲ. ಅವರು ಧರ್ಮದರ್ಶಿಗಳಾಗಿ ಇವತ್ತು ಹಿಂದೂ ಆಗಲಿ ಮುಸ್ಲಿಮರಾಗಲಿ ಯಾರೇ ಆಗಲಿ ಅವರಿಂದ ಒಂದು ಸಹಾಯವನ್ನು ಪಡೆದಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತಾ ಇದ್ದೇನೆ. ಯಾವುದರಲ್ಲಿ ಇಲ್ಲದಿದ್ದರೂ ಕೂಡ
ನನ್ನ ಮಗ ಅಥವಾ ನಿಮ್ಮ ಮಗ ಒಂದು ಈ ಪರಿಸರದ ಶಾಲೆಯಲ್ಲಿ ಯಾರಾದರೂ ಹೋಗಿದ್ದರೆ ಅವರಿಗೆ ವಿದ್ಯಾಭ್ಯಾಸ ಕೊಡುವಂಥದ್ದು ಅವರದ್ದು ಯಾವುದೇ ಒಂದು ಶಾಲೆಯಲ್ಲಿ ಒಂದು ಟೀಚರ್ ಇದ್ದಾರೆ. ಆ ಟೀಚರಿಂದ ನಮ್ಮ ಮಕ್ಕಳು ಕೂಡ ವಿದ್ಯಾಭ್ಯಾಸವನ್ನು ಪಡೆದಿರ್ತಾರೆ. ಆದ್ದರಿಂದ ಅವರ ಸಹಾಯವನ್ನು ನಾವು ಕೂಡ ಪಡೆದಿದ್ದೇವೆ ಅಂತ ಹೇಳಲಿಕ್ಕೆ ಭಾಳ ಸಂತೋಷ ಪಡ್ತಾ ಇದ್ದೇನೆ. ಅದು ಅಲ್ಲದೆ ಅವರದೊಂದು ಸ್ವಭಾವ ಉಂಟು. ನಾನೇ ಒಂದು ಸರ್ ನಮಗೆ ಒಂದು ಶಾಲೆಗೆ ಒಂದು ಟೀಚರ್ ಬೇಕು ಅಂತ ಕೇಳಿದಾಗ, ಇಲ್ಲ ಈ ಸರ್ ನಾನು ಕೊಡೋದಿಲ್ಲ, ನಾನು ಮತ್ತೆ ನೋಡ್ತೇನೆ ಅಂತ ಹೇಳ್ತಾರೆ. 2 ದಿವಸ ಹೋಗಿ ಶಾಲೆಯಲ್ಲಿ ನೋಡಿದಾಗ ಅದೇ ಅವರದೊಂದು ಟೀಚರಲ್ಲಿ ಬಂದಾಗಿರ್ತದೆ. ಫಸ್ಟಿಗೆ ಸ್ವಭಾವ ಅದು, ಸೆಕೆಂಡ್ ಸ್ವಭಾವ ಅದು ಇದು. ಇದೆಲ್ಲ ನಾವೆಲ್ಲ ತಿಳಿದವರದ್ದು. ಸಹಾಯವನ್ನು ಕೇಳಿದಾಗಲೂ ಕೂಡ ಹಾಗೆ, ಮನಸ್ಸು ಸರಿ ಆಗಿದ್ದಲ್ಲಿ ಆಗಲೇ ಕೊಡ್ತಾರೆ, ಇಲ್ಲಾಂದರೆ ಮತ್ತೆ ಕೊಡ್ತಾರೆ ಗ್ಯಾರಂಟಿ ಕೊಡ್ತಾರೆ, ಒಂದಲ್ಲ ಒಂದರಲ್ಲಿ ಸಹಾಯ ಮಾಡ್ತಾರೆ. ಅವರಿಗೆ ಸಿಕ್ಕಿದಂತಹ ಧರ್ಮಪತ್ನಿ ಕೂಡ ಹಾಗೆ, ಸಿಕ್ಕಿದಂಥ ಮಕ್ಕಳು ಕೂಡ ಹಾಗೆ. ಇವರನ್ನೆಲ್ಲ ಯಾವತ್ತೂ ನಾವು ಮರೆಯುವಂತಿಲ್ಲ. ಈ ಊರಿನ ಜನರಾಗಲಿ ಯಾರೇ ಆಗಲಿ ಅವರ ಸಹಾಯ ಸ್ವಭಾವ ಯಾರೂ ಮರೆಯಲಿಕ್ಕಿಲ್ಲ. ಸರ್, ತಮ್ಮ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ತಮ್ಮನ್ನು ಕರೆದಿದ್ದೇವೆ. ನಮ್ಮ ಸಂಸ್ಥೆಯನ್ನು ತಮಗೆ ತೋರಿಸಬೇಕು, ನೋಡಬೇಕು, ಇಲ್ಲಿ ಏನಾಗಿದೆ ಅಂತ ತಾವು ಕೂಡ ತಿಳಿಬೇಕು ಅನ್ನೋ ಉದ್ದೇಶವನ್ನು ನಮ್ಮ ಊರಿನ ಹಿರಿಯರು ಧರ್ಮದರ್ಶಿಗಳು ಎಂಬಂತಹ ಭಾವನೆಯಲ್ಲಿ ಸಾದತ್ತಂಗಲದವರು ಫಸ್ಟಿಗೆ ಹೇಳಿದ್ದು, ನಮ್ಮ ಹತ್ತಿರದ ಧರ್ಮದರ್ಶಿಗಳನ್ನು ನಾವು ಕರಿಬೇಕು ಅಂತ ಫಸ್ಟಿಗೆ ಹೇಳಿದವರು ಅದನ್ನು. ಅದಕ್ಕಾಗಿ ತಮಗೆ ಫಸ್ಟಿಗೆ ನಿಮ್ಮನ್ನು ಕರೆದಿದ್ದೇವೆ. ನಮ್ಮ ಸಂಸ್ಥೆಯ ಪರವಾಗಿ ಎಲ್ಲರ ಪರವಾಗಿ ತಮ್ಮನ್ನು ಪ್ರೀತಿಪೂರ್ವಕ ಸ್ವಾಗತಿಸ್ತಾ ಇದ್ದೇವೆ ಸರ್. ಧರ್ಮದರ್ಶಿಗಳಿಗೆ ಸೈಯದ್ ಸಾದತ್ತಂಗಲದವರೇ ಹೂಗುಚ್ಛವನ್ನು ನೀಡಿ ಗೌರವಿಸಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಹೆಸರು ಇನ್ನೋರ್ವ ಇಲ್ಲಿ ಮುಖ್ಯ ಅತಿಥಿಯಲ್ಲಿದ್ದಾರೆ ಶ್ರೀ ಅಯ್ಯೂಬ್ ಅಹಮದ್ ಹಮಾದಿ ಅಲ್ ಜುಬೈಲ್, ಸೌದಿ ಅರೇಬಿಯಾ. ಸಾದತ್ತಂಗಲರವರ ಈ ಸಂಸ್ಥೆಯ ಡೈರೆಕ್ಟ್ರು ಅಹಮದ್ರವರು, ಅಯ್ಯೂಬ್ರವರು. ಹೇಗೆ ಇದು ಶಿವಮೊಗ್ಗದಿಂದ ಇಲ್ಲಿ ಬಂದು ಈ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಸ್ವಲ್ಪ ನಾವು ಆಲೋಚನೆ ಆಡಬೇಕಾಗ್ತದೆ. ಸಾದತ್ತಂಗಲರವರಿಂದ ಹಿಂದಿನಿಂದ ಸ್ನೇಹಿತರಾಗಿ, ಅವರ ವ್ಯವಹಾರದಲ್ಲಿ ಕೂಡ ಸ್ನೇಹಿತರಾಗಿ ಇದ್ದಂತಹ ಅಯ್ಯೂಬ್ರವರು ದೊಡ್ಡ ಮಟ್ಟದ ವ್ಯವಹಾರಸ್ಥರು. ಸರ್ ಬಲೆ. ಅವರಿಗೂ ಒಂದು ಮನಸ್ಸಿತ್ತು. ಮೊನ್ನೆ ಒಂದು ಮಾತು ಹೇಳಿದರು ನಮ್ಮ ಹತ್ರ, ಇದೊಂದು ಪ್ರವರ್ತನೆ ನಾವು ಮಾಡಬೇಕಿತ್ತು, ನಮಗೆ ದೇವರ ಅವಕಾಶವನ್ನು ಕೊಟ್ಟಿದ್ದಾನೆ, ಆದ್ದರಿಂದ ನಾವು ತಂಗಲರ ಒಟ್ಟಿಗೆ ಸೇರಿಕೊಂಡು ಈ ಕೆಲಸವನ್ನು ಮಾಡ್ತಾ ಇದ್ದೇವೆ, ದೇವರು ಅನುಗ್ರಹಿಸಲಿ ಅಂತ ಮಾತನ್ನು ಅವರನ್ನು ಹೇಳಿದರು. ಅದು ಅವರಿಗೆ ಸಿಕ್ಕಿದಂಥದ್ದು ಭಾಗ್ಯ. ಇಂತಹ ಸಾದತ್ತಂಗಲರ ಒಟ್ಟಿಗೆ ಸೇರಿಕೊಂಡು ಈ ಕೆಲಸವನ್ನು ಮಾಡಲಿಕ್ಕೆ ಅವರಿಗೆ ಅವಕಾಶ ಸಿಕ್ಕಿದ್ದು ಏನೋ ಅವರ ಹಿಂದೆ ಅವರ ತಂದೆ ತಾಯಿ ಒಳ್ಳೆಯದು ಮಾಡಿದಿರಬೇಕು. ಆ ಭಾಗ್ಯ ಮಗನಾದ ಇವರಿಗೆ ಸಿಕ್ಕಿದೆ. ಆದ್ದರಿಂದ ಅವರು ಸದಾ ಇಲ್ಲಿ ಇದ್ದುಕೊಂಡು ಸೇವೆಯನ್ನು ಮಾಡ್ತಾ ಇದ್ದಾರೆ. ಈ ಊರಿನ ಜನರಿಗಾಗಿ ಸೇವೆಯನ್ನು ಮಾಡ್ತಾ ಇದ್ದಾರೆ. ಸರ್, ತಮ್ಮನ್ನು ಈ ಸಂಸ್ಥೆಯ ಪರವಾಗಿ, ನಮ್ಮೆಲ್ಲರ ಪರವಾಗಿ ನಿಮ್ಮನ್ನು ಪ್ರೀತಿಪೂರ್ವಕ ಸ್ವಾಗತಿಸ್ತಾ ಇದ್ದೇನೆ ಸರ್. ಅದೇ ರೀತಿ ಮುಂದಕ್ಕೆ ಜವಾಬ್ದಾರಿಯನ್ನು ವಹಿಸಿಕೊಳ್ಳುವವರು ಅವರ ಮಗ ಸರ್ ಮೊಹಮ್ಮದ್ ಅಹಮದ್, ಇವರ ಜವಾಬ್ದಾರಿಯನ್ನು ವಹಿಸಿಕೊಳ್ಳಲಿಕ್ಕೆ ಅವರು ಕೂಡ ಬಂದಿದ್ದಾರೆ. ಮೊಹಮ್ಮದ್ ಅಹಮದ್ರವರ ಅವರನ್ನು ಕೂಡ ಪ್ರೀತಿಪೂರ್ವಕ ಸ್ವಾಗತಿಸ್ತಾ ಇದ್ದಾರೆ. ಇನ್ನೋರ್ವರು ಶ್ರೀ ಬಿ ರಮಾನಾಥರಿಯವರು, ಅವರಿಗೆ ಖಾಲಿದ್. ಅಯ್ಯೂಬ್ರವರಿಗೆ ಸಾದತ್ತಂಗಲರವರೇ ಕೊಡಬೇಕು. ಅವರ ಮಗನಿಗೆ ಸ್ಮೆಲ್ ಸಕಾಪಿ ಉಂಟು. ಸಕಾಪಿ ಸರ್ ಡೈರೆಕ್ಟರ್ ಮೊಹಮ್ಮದ್ ಶರೀಫ್ ಸಕಾಫಿ ಉಸ್ತಾದ್.
ಇಸ್ಮಾಯಿಲ್ ಅವರ ಒಂದು ಹೂಗುಚ್ಛ ನೀಡಿ. ಇಸ್ಮಾಯಿಲ್ ಪಳ್ಳದರ್ಕ, ನೀವು ಅವರ ಮಗ. ರಮಾನಾಥರಿಯವರು ಕೂಡ ಸ್ವಲ್ಪ ಬರ್ತಾರೆ ಮೆಸೇಜ್ ಬರ್ತಾ ಉಂಟು. ಸಂಸ್ಥೆಯ ಡೈರೆಕ್ಟರ್ ಆದ ಶರೀಫ್ ಸಕಾಬಿ ಅವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕು. ಇನ್ನೋರ್ವ ಮುಖ್ಯ ಅತಿಥಿ ಎಂ.ಎ. ಗಫೂರ್, ಅಧ್ಯಕ್ಷರು, ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ. ಇವರನ್ನು ನೋಡದೆ ಈಗ ಒಂದು ಹುದ್ದೆಯಲ್ಲಿ ಅಲಂಕರಿಸಿದ್ದಾರೆ. ಅವರನ್ನು ನೋಡಿದವರು ಯಾರೂ ಇಲ್ಲ. ಆಸ್ಕರ್ ಫೆರ್ನಾಂಡಿಸ್ ಅವರು ಯಾರು ನೋಡಿದವರು ಯಾರಿದ್ದಾರಾ? ಯಾರೂ ಇಲ್ಲ. ಆಸ್ಕರ್ ಫೆರ್ನಾಂಡಿಸ್ ನೋಡಿದವರು ಯಾರೂ ಇಲ್ಲ. ಅವರೊಟ್ಟಿಗೆ ಎಂ.ಎ. ಗಫೂರ್ ಅವರು ಇರ್ತಾರೆ, ಖಂಡಿತ 100ಕ್ಕೆ 100 ಅವರು ಇರ್ತಾರೆ. ಇವತ್ತು ಗಫೂರ್ ಅವರು ಇಷ್ಟು ಮಟ್ಟಕ್ಕೆ ಬರಬೇಕಾದರೆ ಅದು ಆಸ್ಕರ್ ಫೆರ್ನಾಂಡಿಸ್ ಅವರ ಶಿಷ್ಯರಾಗಿ ಇವತ್ತು ರಾಜ್ಯದಲ್ಲಿ ಮಿನುಗಿಸ್ತಾ ಇದ್ದಾರೆ ಅವರು. ನಮಗೆಲ್ಲ ಸಂತೋಷ ಇದೆ. ನನಗೊಂದು ಮೊನ್ನೆ ಒಂದು ಫೋನ್ ಮಾಡಿದೆ, ನಾನು ಆಲೋಚನೆ ಮಾಡಿದೆ. ರಾಜಕೀಯದಲ್ಲಿದ್ದವರು ಎಲ್ಲರೂ ಒಂದೇ ಥರ ಇರುವುದಿಲ್ಲ, ಒಂದೇ ಮನಸ್ಸಿನವರು ಕೂಡ ಇರುವುದಿಲ್ಲ. ಒಬ್ಬೊಬ್ಬರು ಒಂದೊಂದು ಥರ ಇದ್ದಾರೆ. ನಾನು ಫೋನ್ ಮಾಡಿದಾಗ ಎಷ್ಟು ಪ್ರೀತಿಯಿಂದ ಎಷ್ಟು ಸಹನೆಯಿಂದ ಅವರು ಫೋನ್ ತಗೊಂಡು ನನಗೆ ಆನ್ಸರ್ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಅದು ನನಗೆ ತುಂಬ ಸಂತೋಷ ಆಗ್ತಾಯಿದೆ. ಅಂತಹ ಸ್ವಭಾವ ನಮಗೂ ಬರಲಿ ಅಂತ ಹೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಸರ್, ತಮ್ಮನ್ನು ಸಾದಾತಂಗಲ ಕಾರ್ಯಕ್ರಮಕ್ಕಾಗಿ ತಾವು ಬಂದಿದ್ದೀರಾ. ತಮ್ಮನ್ನು ಸಂಸ್ಥೆಯ ಪರವಾಗಿ ಪ್ರೀತಿಪೂರ್ವಕ ತಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ. ಇನ್ನವರು ಇಫ್ತಿಕಾರ್ ಅಲಿ ಅವರು ಕೂಡ ಬರ್ತಾರೆ. ಅವರಿಗೆ GM ನಜೀಬುದ್ದೀನ್, ನಮ್ಮ KPC ಪ್ರಧಾನ ಕಾರ್ಯದರ್ಶಿಯಂಥ ರಕ್ಷಿತ್ ಸಿಂಹರವರು ಬರ್ತಾ ಇದ್ದಾರೆ, ಈಗ ಬರ್ತಾರೆ. ಇನ್ನೋರ್ವ ಅವರನ್ನು ನಾನು ಮುಖ್ಯ ಅತಿಥಿ ಅಂತ ಹೇಳೋದಿಲ್ಲ, ಈ ಸಂಸ್ಥೆಯ ಒಬ್ಬ ಪ್ರವರ್ತಕ ಅಂತ ನಾನು ಹೇಳ್ತಾ ಇದ್ದೇನೆ. ಅವರು ದೊಡ್ಡ ಜನ ಆಗಿರ್ಬೋದು, ನನಗೆ ತಮ್ಮವರು. ಅವರು ನಮ್ಮ ವೇದಿಕೆಯನ್ನು ಅಲಂಕರಿಸಿಕೊಂಡಿದ್ದಾರೆ. ನಮ್ಮ ಈ ಧಾರಾವಿ ಜಿಲ್ಲಾ ಪಂಚಾಯತಿನ ಮಾಜಿ ಉಪಾಧ್ಯಕ್ಷರಾಗಿ, ತಾಲೂಕು ಪಂಚಾಯತ್ ಸದಸ್ಯರಾಗಿ, ಬೇರೆ ಬೇರೆ ರೀತಿಯಲ್ಲಿ ಸಮಾಜಕ್ಕೆ, ಸಮುದಾಯಕ್ಕೆ, ಎಲ್ರಿಗೂ ಸೇವೆಯನ್ನು ಮಾಡಿದಂತಹ ದಯಾನಂದ ಕುಮಾರ್ ಅವರು. ನಾವು ಈಗ ಮಾತ್ರ ಅವರನ್ನು ಇವರು ಅಂತ ಕರೀತೇವೆ, ಇಲ್ಲದ್ರೆ IM ಅಂತ ನಾವು ಹೇಳ್ತಾ ಇದ್ದದ್ದು. ಇವತ್ತು ನಮ್ಮ ವೇದಿಕೆಯನ್ನು ಹಂಚಿಕೊಂಡಿದ್ದಾರೆ ಅವರು. ಸಾದಾ ತಂಗಲ್ವರಿಂದ ಅವ್ರಿಗೆ ಅಷ್ಟು ಪ್ರೀತಿ. ಅವರು ಮೊನ್ನೆ ಹೇಳಿದರು, ಆ ಕಾರ್ಯಕ್ರಮ ನಾನು ಬರ್ಪೇನೆ ಅವು ಅಂಕಲ್ನ ತಂಗಲ್ನ ಕಾರ್ಯಕ್ರಮ ಅಂತ. ಇವತ್ತು ಬಂದಿದ್ದಾರೆ, ಸ್ವಲ್ಪ ಲೇಟ್ ಮಾಡಿದ್ದಾರೆ ಬರುವಾಗ. ಅವ್ರದ್ದು ಅದೊಂದು ಉಂಟು, ಸ್ವಲ್ಪ ಫೋನ್ ಸ್ವಿಚ್ ಆಫ್ ಮಾಡೋದು, ಬರುವ ಲೇಟ್ ಮಾಡೋದು. ಬಂದಿದ್ದಾರೆ. ಸಂಸ್ಥೆಗೆ ತಮ್ಮ ಸಹಕಾರ ಇನ್ನೂ ಕೂಡ ಬೇಕಾಗಿದೆ ಸರ್. ಆದ್ದರಿಂದ ಸಂಸ್ಥೆಯ ಪರವಾಗಿ, ಎಲ್ಲರ ಪರವಾಗಿ ತಮ್ಮನ್ನು ಪ್ರೀತಿಪೂರ್ವಕ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ಅಶ್ರಫ್ H ಅವರವರು ಹೂಗುಚ್ಛ ನೀಡಿ ಗೌರವಿಸಬೇಕು ಕೇಳ್ಕೊಳ್ತಾ ಇದ್ದೇನೆ. ಇನ್ನೋರ್ವರು ನನ್ನ ಹುಟ್ಟೂರಿನ ಮಗ, ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ, ನನ್ನ ಹುಟ್ಟೂರಿನ ಮಗ ಸತೀಶ್ ಕಾಶಿಪಟ್ನ. ಅವರ ತಂದೆಯ ಅಂಗಡಿಯಿಂದ ನಾವು ಒಂದು ಪೈಸೆದ ಚಾಕ್ಲೇಟ್ ತಗೊಂಡು ಹೋದವರು ನಾವು. ಆ ಅಂಗಡಿ ಈಗಲೂ ಇದ್ದಾರೆ ಅಲ್ಲಿ. ಭಾಳ ಸಂತೋಷ ಆಗ್ತಾ ಇದೆ. ಇವತ್ತು ಬೇರೆ ಬೇರೆ ರೀತಿಯಲ್ಲಿ ತಾಲೂಕು ಪಂಚಾಯತಿನ ಎಲ್ಲಿರ್ಬೋದು, ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ, ಪೆರಾಡಿ ಸೊಸೈಟಿ ಬ್ಯಾಂಕಿನ ಅಧ್ಯಕ್ಷರಾಗಿ, ಕಾಂಗ್ರೆಸ್ ಪಕ್ಷದ ಬ್ಲಾಕ್ ಅಧ್ಯಕ್ಷರಾಗಿ ಬೇರೆ ಬೇರೆ ಹುದ್ದೆಗಳನ್ನು ಅಲಂಕರಿಸಿದಂತಹ ಸತೀಶ್ರವರು. ನಾವೇನಾದರೂ ಒಂದು ಫೋನ್ ಮಾಡಿದರೆ ತಕ್ಷಣ ಉತ್ತರ ಕೊಡುವಂಥವರು ಸತೀಶ್ರವರು. ನಮಗೆ ಒಂದು ಆ ಕಡೆ ಸತೀಶ್ರವರು, ಈ ಕಡೆ ಧರಣೇಂದ್ರವರು, ಎರಡು ಕಡೆಗೆ ಇಬ್ಬರು. ನಾವು ಏನಾದರೂ ಕಷ್ಟ ಬಂದಾಗ ಇವರಿಬ್ಬರಿಗೆ ಫಸ್ಟಿಗೆ ಕಾಲ್ ಮಾಡೋದು, ಅದನ್ನು ಪರಿಹಾರ ಮಾಡುವಂಥವರು ಅವರೇ ಕೂಡ. ತಮ್ಮ ಸಹಕಾರ ಕೂಡ ಈ ಸಂಸ್ಥೆಗೆ ಬೇಕು ಸರ್. ತಮ್ಮನ್ನು ಎಲ್ಲರ ಪರವಾಗಿ ಪ್ರೀತಿಪೂರ್ವಕ ತಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಖಾಲಿದ್ ಹೊಸಂಗಡಿ ಹೂಗುಚ್ಛ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇನ್ನು ಗೌರವ ಉಪಸ್ಥಿತಿಯಲ್ಲಿ ಇರುವವರು ನಮ್ಮ ಹಿರಿಯರು. ಈ ಭಾಗದಲ್ಲಿ ಏನೇ ಕೆಲಸ ಆಗದಿದ್ರೂ ಕೂಡ ಅವರೊಟ್ಟಿಗೆ ನಾವೆಲ್ಲ ಸೇರಿಕೊಂಡು ಕೆಲಸ ಮಾಡುವವರು, ಅವರ ಸಲಹೆ ಸೂಚನೆಗಳನ್ನು ತಗೊಳ್ಳುವವರು. ನಾವೆಲ್ಲಾದರೂ ಸ್ವಲ್ಪ ಹೆಜ್ಜೆ ಮುಂದೆ ಆಚೆ ಈಚೆ ಆದರೆ ಅದನ್ನು ಆಗ ಹೇಳದಿದ್ದರೂ ರಾತ್ರಿ ಫೋನ್ ಮಾಡಿಕೊಂಡು ಅದು ನಿಮ್ಮ ಹೆಜ್ಜೆ ಆಚೆ ಈಚೆ ಆಗಿದೆ, ಆ ಹೆಜ್ಜೆಯನ್ನು ಸರಿಯಾಗಿ ಇಡಿ ಅಂತ ಹೇಳುವಂಥವರು ನಮ್ಮ ಸೀತಾರಾಮ್ ಸೇಸರವರು.
ಇಲ್ಲಿ ನಮ್ಮೂರಿಗೆ ಬಂದು ಬಹಳ ದೊಡ್ಡ ಕೃಷಿಕರಾಗಿ, ಪಂಚಾಯತಿನ ಮಂಡಳದ ಉಪಪ್ರಧಾನರಾಗಿ, ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷರಾಗಿ, ಬೇರೆ ಬೇರೆ ಸ್ಕ್ಯಾಡ್ಸ್ ಇದರಲ್ಲಿ ಸದಸ್ಯರಾಗಿ, ಬೇರೆ ಬೇರೆ ರೀತಿಯಲ್ಲಿ ಜವಾಬ್ದಾರಿಯನ್ನು ಹೊತ್ತುಕೊಂಡು ಕೆಲಸವನ್ನು ಮಾಡುವವರು ಸೀತಾರಾಮಯ್ಯವರು. ಇವತ್ತು ನಾವು ಕರೆದಕ್ಕೆ ಪ್ರೀತಿಯಿಂದ ತಂಗಲ್ದವರ ಪ್ರೀತಿ ಇಟ್ಟು ಈ ಸಂಸ್ಥೆಯ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಸರ್, ತಮ್ಮನ್ನು ಸಂಸ್ಥೆಯ ಪರವಾಗಿ ಪ್ರೀತಿಪೂರ್ವಕ ತಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ. ಪುತ್ತ ಬೇರಿಂಜೆ. ಇನ್ನೂರವರು ನಮ್ಮ ಹಿರಿಯರು ಜಯರಾಮ್ ಶೆಟ್ಟಿ ಅವರು ಬರಬೇಕಾಗಿತ್ತು, ಅವರು ಬಂದಿಲ್ಲ, ಬರಬಹುದು. ಇನ್ನೋರ್ವರು ನಮ್ಮ ಊರಿನ ಹಿರಿಯ ಒಂದು ಮನೆತನದ ನಮ್ಮೆಲ್ಲರ ನಾಯಕರು ಜಯರಾಜ್ ಕಂಬ್ಳಿ ಅವರು. ಜಯರಾಜ್ ಕಂಬ್ಳಿ ಅವರು ಪೇರಿಂಜಗುತ್ತಿನ ಆ ಮನೆತನದ ಒಬ್ಬ ಹಿರಿಯರು. ನಾವು ಅವರೊಟ್ಟಿಗೆ ಈ ಗ್ರಾಮದಲ್ಲಿ ಏನೇ ಕೆಲಸ, ಶಾಲೆದಾಗಿರ್ಬೋದು, ಬೇರೆ ಬೇರೆ ಆಗಿರ್ಬೋದು, ಇಂತಹವರೆಲ್ಲ ಜವಾಬ್ದಾರಿಯನ್ನು ತಗೊಂಡು ನಾವು ಕೆಲಸವನ್ನು ಮಾಡುವವರು. ಅವ್ರದ್ದು ಇನ್ನೊಂದು ಅವರ ಅಣ್ಣ ಇದ್ದಾರೆ ದುಬೈಯಲ್ಲಿ, ದೇವಕುಮಾರ್ ಕಾಂಬ್ಳಿ ಅಂತೇಳಿ. ಇವತ್ತು ಸಾರತ್ತಂಗಲ್ರವರು ಹಾಜಿ ಮಲಂಗ್ ಎಂಬ ಹೆಸರನ್ನು ಇಲ್ಲಿಗೂ ಅವರ ಮನೆಗೆ ಇಟ್ಟಿದ್ದಾರಾ? ಪೆರಿಂಜಗುತ್ತಿನ ಹೆಸರನ್ನು ಅವರ ಅಣ್ಣ ಅವರ ದುಬೈಯಲ್ಲಿರುವ ಮನೆಗೆ ಅವರು ಇಟ್ಟುಕೊಂಡಿದ್ದಾರೆ. ಅಲ್ಲಿ ಹೋದಾಗ ಅಲ್ಲಿ ಪೆರಿಂಜಗುತ್ತು ದುಬೈಯಲ್ಲಿ ಅವರ ಹೆಸರಿದೆ. ಅಂತಹ ಅವರು ಒಂದು ಮನೆತದ ಜಯರಾಜ್ ಕಂಬ್ಳಿ ಅವರು ನಮ್ಮ ಸಂಸ್ಥೆಗೆ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಸರ್, ತಮ್ಮನ್ನು ಎಲ್ಲರ ಪರವಾಗಿ ಪ್ರೀತಿಪೂರ್ವಕ ತಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ. ಸಿದ್ದಿಕ್ ಪುಲಾಬೆ, ಇನ್ನೋರ್ವ ಅತಿಥಿಗಳಾಗಿ ಬಂದವರು ಕಾಂತಪ್ಪ, ಪ್ರಭಾರ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ, ಹೊಸಂಗಡಿ. ನಮ್ಮ ಹಿಂದಿನ ಪಿ ಡಿ ಅವರು ಹೋಗುವಾಗ ನಮಗೊಂದು ಭಯ ಇತ್ತು. ನಾವಂದರೆ ಅವರೊಟ್ಟಿಗೆ ಎಲ್ಲದಕ್ಕೂ ಕೆಲಸ ಮಾಡಿಕೊಂಡಿದ್ದವರು. ಇನ್ನು ಹೊಸಬರು ಬಂದವರು ಯಾವ ರೀತಿಯ ಅಧಿಕಾರಿ ಆಗಿರ್ಬೋದು ಎಂಬಂಥ ಒಂದು ಭಯ ನಮಗಿತ್ತು. ಆದರೆ ಅವರು ಬಂದ ಮೇಲೆ ಈಗ ನೋಡುವಾಗ ಗಣೇಶ್ ಶೆಟ್ಟಿ ಸಾರವನ್ನು ಮೀರಿಕೊಂಡು ಮುಂದೆ ಹೋಗ್ತಾರಾ ಅಂತ ಒಂದು ಭಯ ನಮಗೆ ಇದೆ. ಅಷ್ಟು ಕೆಲಸವನ್ನು ಮಾಡುವಂಥವರು ನಮ್ಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ. ಈ ಸಂಸ್ಥೆಯ ಏನೇ ಕೆಲಸಗಳು ಸಾರತ್ತಂಗಲವರು ಅಲ್ಲಿ ಕಲಿಸಿಕೊಟ್ರೆ ಅದನ್ನು ಆಚೆ ಈಚೆ ನೋಡದೆ ಅತಿ ಜರೂರಾಗಿ ಕೆಲಸ ಮಾಡಿ ಕೊಡುವಂಥವ್ರು ನಮ್ಮ ಪಂಚಾಯತಿನ ಅಭಿವೃದ್ಧಿ ಅಧಿಕಾರಿ ಕಾಂತಪ್ಪ ಸರ್ ಅವರು. ಸಮಯಕ್ಕೆ ಸರಿಯಾಗಿ ಬಂದಿದ್ದಾರೆ ಅವರು. ಸರ್, ತಮ್ಮನ್ನು ಸಂಸ್ಥೆಯ ಪರವಾಗಿ ಪ್ರೀತಿಪೂರ್ವಕ ತಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಅಜೀಜ್, ಇನ್ನೋರ್ವ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಶ್ರೀ ಗಣೇಶ್ ಶೆಟ್ಟಿ. ಹಲವಾರು ವರ್ಷಗಳಲ್ಲಿ ನಮ್ಮ ಪೆರಿಂಜೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾಗಿ ಕೆಲಸ ಮಾಡಿದವರು. ಅವರು ಅಭಿವೃದ್ಧಿ ಅಧಿಕಾರಿ ಆಗಿರ್ಬೋದು, ಹಾಗೆ ನಮಗೆ ಅಲ್ಲೊಂದು ತಮ್ಮನಂತೆ. ಈ ಭಾಗದ ಶಾಲೆ ಇರ್ಬೋದು, ಬೇರೆ ಬೇರೆ ಕಾರ್ಯಕ್ರಮ ಇದು ಹರಿಪ್ರಸಾದಿದಂತಹ ಒಂದು ಸಂದರ್ಭದಲ್ಲಿ ವಾರಕ್ಕೊಂದು ಸಲ ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ದವರು. ಅದು ಒಂದು ಕಾರ್ಯಕ್ರಮ ಮುಗಿದ ಕೂಡಲೇ 2 ದಿವಸ ಬಿಟ್ಟ ಕೂಡಲೇ ಫೋನ್ ಬರ್ತದೆ, ಇನ್ನೊಂದು ಕಾರ್ಯಕ್ರಮ ಉಂಟು, ಎಲ್ಲ ರೆಡಿಯಾಗಿ ಅಂತ. ಈ ಪಂಚಾಯತಿನ ಬೇರೆ ಬೇರೆ ರೀತಿ ಕೆಲಸಗಳಲ್ಲಿ ತೊಡಗಿಸಿಕೊಂಡವರು, ಅಭಿವೃದ್ಧಿಯ ಪಥವನ್ನು ಕಂಡವರು. ಹೆಚ್ಚಿಗೆ ಹೇಳಬೇಕಾದ್ರೆ ಈ ಸ್ಥಾಪನೆಗಳು ಇಂಥ ಕಟ್ಟಡಗಳಾಗಬೇಕಾದ್ರೆ ಸಾರತ್ತಂಗಲ್ರವರು ಅವರ ಜನರನ್ನು ಕಲಿಸಿದಾಗ ಸೂಕ್ತ ಸಲಹೆಗಳನ್ನು ಕೊಟ್ಟು ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡಿಕೊಟ್ಟವರು ಗಣೇಶ್ ಶೆಟ್ಟಿ ಸರ್ ಅವರು. ಬಹಳಷ್ಟು ಜವಾಬ್ದಾರಿಯಿಂದ, ತಾಳ್ಮೆಯಿಂದ ಕೆಲಸವನ್ನು ಮಾಡಿಕೊಟ್ಟಿದ್ದಾರೆ. ಸರ್, ತಮ್ಮ ಸಹಾಯ ಸಹಕಾರ ನೀವು ಆರಂಭಡಿಯಲ್ಲಿ ಇದ್ದರೂ ಕೂಡ ಇನ್ನೂ ಕೂಡ ಕಾಂತಪ್ಪ ಸರ್ ಅವರು ಸೇರಿಕೊಂಡು ನಮಗೆ ಇನ್ನೂ ಕೂಡ ತಮ್ಮ ಸಹಾಯ ಬೇಕು ಅಂತ ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ ಎಲ್ಲರ ಪರವಾಗಿ ತಮ್ಮನ್ನು ಪ್ರೀತಿಪೂರ್ವಕ ಸ್ವಾಗತಿಸ್ತಾ ಇದ್ದೇನೆ. ಪುತ್ತಮೋಹನ್ ಗಾಂಧಿನಗರ. ಪುತ್ತಮೋಹನ್ ಇನ್ನು ಮೂಡುಬಿದಿರೆ ಅಬ್ದುಲ್ ರೆಹಮಾನ್ ಅವರು ಬರಬೇಕಿದ್ದು, ಬಂದಿಲ್ಲ. ಇನ್ನೋರ್ವ ಅತಿಥಿ ಶಂಕರ್ ಭಟ್ ಬಾಲ್ಯ. ಇವರು
ಬಹಳಷ್ಟು ದೊಡ್ಡ ಶ್ರಮಜೀವಿ. ಅದು ಅವರ ಮನೆಗೆ ಹೋಗಿ ನೋಡಿದರೆ ನಿಮಗೆ ಗೊತ್ತಾಗ್ತದೆ ಎಷ್ಟು ಕಷ್ಟಪಟ್ಟು ಕೆಲಸವನ್ನು ಮಾಡ್ತಾ ಇದ್ದಾರೆ, ಏನೆಲ್ಲ ಮಾಡಿದ್ದಾರೆ. ಅವರ ಮನೆಗೆ ಹೋಗಿ ಅಲ್ಲಿ ಅವರ ಕೃಷಿಯನ್ನು ನೋಡಿದಾಗ ಗೊತ್ತದು. ಇವರು ಕೂಡ ಗೌರವಾನ್ವಿತ ಗುಣಪಾಲ್ ಜೈನ್ರವರ ಒಬ್ಬ ಸ್ನೇಹಿತ. ಗುಣಪಾಲ್ ಜೈನ್ರು ಮತ್ತು ಇವರು ಸೀತಾಂಬರಿಯವರು, ಈ ಖಾಲಿದರವರು, ಇಸ್ಮಾಯಿಲ್ರವರು, ಪೆರಿಂಜೆ ಇಸ್ಮಾಯಿಲ್ರವರು ಎಲ್ಲ ಸೇರಿಕೊಂಡು ಈ ಊರಿಗಾಗಿ ಸೇವೆಯನ್ನು ಮಾಡಿದವರು. ನಮಗೂ ಕೂಡ ಮಾರ್ಗದರ್ಶನ ನೀಡಿದವರು. ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾಗಿ ಶಾಲೆಯ ಸೇವೆಯನ್ನು ಮಾಡಿದವರು. ಅವರು ಕೂಡ ಇವತ್ತು ನಮ್ಮ ವೇದಿಕೆಯಲ್ಲಿದ್ದಾರೆ. ಸರ್, ತಮ್ಮನ್ನು ಕೂಡ ಪ್ರೀತಿಪೂರ್ವಕ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ಮುತ್ತಲಿವು. ಇನ್ನೋರ್ವ ಆನಂದ ಬಂಗೇರ ಕೋಡಿಂಗೇರಿ, ಪಂಚಾಯತಿನ ನಿಕಟಪೂರ್ವ ಸದಸ್ಯರು, ಶಾಲಾಭಿವೃದ್ಧಿ ಸಮಿತಿಯ ಮಾಜಿ ಅಧ್ಯಕ್ಷರು ಆಗಿಕೊಂಡು ನಮ್ಮ ಸ್ನೇಹಿತರು ಆಗಿದ್ದುಕೊಂಡು ನಮ್ಮೊಂದಿಗೆ ಸೇರಿ ಕೆಲಸ ಮಾಡುವವರು. ಅವರು ಕೂಡ ಬಂದಿದ್ದಾರೆ. ಅವರನ್ನು ಕೂಡ ಪ್ರೀತಿಪೂರ್ವಕ ಸಂಸ್ಥೆಯ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ನಜೀರ್ ಪೇರಿಂಜ, ನಜೀರ್. ನಮ್ಮ ವೇದಿಕೆಯ ಮುಂಭಾಗದಲ್ಲಿ ಪಂಚಾಯತಿನ ಮಾಜಿ ಸದಸ್ಯರು, ಪೆರಾಡಿ ಸಹಕಾರಿ ಬ್ಯಾಂಕಿನ ಉಪಾಧ್ಯಕ್ಷರಾದಂಥ ಶ್ರೀಪತಿ ಉಪಾಧ್ಯಾಯ ಅವರಿದ್ದಾರೆ. ತಮ್ಮನ್ನು ಕೂಡ ಗುರುತಿಸ್ಕೊಳ್ತಾ ಇದ್ದೇವೆ ಸರ್. ಪಂಚಾಯತಿನ ಕಾರ್ಯದರ್ಶಿಯಾದಂಥ ಸತೀಶ್ ಕೆ ಅವರಿದ್ದಾರೆ. ತಮ್ಮನ್ನು ಕೂಡ ಗುರುತಿಸ್ಕೊಳ್ತಾ ಇದ್ದೇವೆ. ನಮ್ಮ ಸರ್ ಅವರಿದ್ದಾರೆ, ಅವರನ್ನು ಕೂಡ ಗುರುತಿಸ್ಕೊಳ್ತಾ ರಮೇಶ್ರವರು, ಬಡ್ಡೆ ಮಜು ರಮೇಶ್ರವರು, ಅವರ ಬಾಲಕ ತಮ್ಮನ್ನು ಕೂಡ ಗುರುತಿಸ್ಕೊಳ್ತಾ ಇದ್ದೇವೆ. ಸಲಹಾ ಸಮಿತಿಯ ಸದಸ್ಯರುಗಳಂಥ ಎಲ್ಲರೂ, ಮಸೀದಿ ಅಧ್ಯಕ್ಷರುಗಳಿದ್ದಾರೆ, ಸಲಹಾ ಸಮಿತಿ ಸದಸ್ಯರು ಕೂಡ ಹೌದು, ತಾವೆಲ್ಲ ಇದ್ದೀರಾ. ತಮ್ಮನ್ನು ಕೂಡ ಗುರುತಿಸಿಕೊಳ್ತಾ ನಮ್ಮ ಇಸ್ಮಾಯಿಲ್ರವರು, ತಾಲೂಕಿನ ಯಾವುದರ ಭೂನ್ಯಾಯ ಮಂಡಳಿ ಸದಸ್ಯರಾದ ಇಸ್ಮಾಯಿಲ್ರವರು ಕೂಡ ಇದ್ದಾರೆ. ಅವರು ಕೂಡ ನಮ್ಮ ಸಲಹಾ ಸಮಿತಿ ಸದಸ್ಯರು. ಅವರನ್ನು ಕೂಡ ಸ್ವಾಗತಿಸ್ತಾ ವೇದಿಕೆ ಮೂಲಕ ಎಲ್ಲರನ್ನು ಕೂಡ ಪ್ರೀತಿಪೂರ್ವಕ ಸ್ವಾಗತಿಸ್ತಾ ಇದ್ದೇನೆ. ಅದೇ ಕೂಡ ನಮ್ಮ ಯಾವುದೇ ಕಾರ್ಯಕ್ರಮ ಮಾಡದಿದ್ದರೂ ಕೂಡ ಎಲ್ಲರನ್ನ ಪ್ರೀತಿಪೂರ್ವಕ ಎಂಸಿಯನ್ನು ಮಾಡುವಂಥವರು ಅಶ್ರಫ್ ಬೆಳ್ತಂಗಡಿ, ಅವರನ್ನು ಕೂಡ ಪ್ರೀತಿಪೂರ್ವಕ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಬಸೀರು ಸಾದರು ಇದ್ದಾರೆ, ಎಲ್ಲ ಕಡೆ ಮಾಹಿತಿ ಕೊಡುವವರು. ಅವರನ್ನು ಕೂಡ ಸ್ವಾಗತಿಸಿಕೊಳ್ಳುತ್ತಾ, ಅಪೇರಂದ್ರೆ ಹೇಳಿದ್ದಾರೆ ಅವರು ನಮ್ಮ ಶಾಲೆ ಟೀಚರ ಗಂಡ, ಅವರು ಕೂಡ ಬಂದಿದ್ದಾರೆ. ಸರ್, ತಮ್ಮನ್ನು ಕೂಡ ಗುರುತಿಸ್ಕೊಳ್ತಾ ಇದ್ದೇವೆ. ಇನ್ನು ಬೇರೆ ಬೇರೆಯವರೆಲ್ಲರೂ ಬಂದಿದ್ದೀರಾ, ಪ್ರೀತಿ ಇಟ್ಕೊಂಡು ಬಂದಿದ್ದೀರಾ. ತಮ್ಮನ್ನೆಲ್ಲ ಪ್ರೀತಿಪೂರ್ವಕ ಸ್ವಾಗತಿಸ್ತಾ, ಸರ್, ವೇದಿಕೆಯಲ್ಲಿದ್ದವರ ಹತ್ರ ಒಂದು ಕ್ಷಮೆ. ನಾನು ಸ್ವಾಗತಿಸುವ ಸಂದರ್ಭದಲ್ಲಿ ಇಂತಹ ಮಹಿಳೆಯರುಗಳನ್ನ ಮಾತಿನಲ್ಲಿ ಏನಾದರೂ ಹೆಚ್ಚು ಕಡಿಮೆ ಬಂದಿದ್ದರೆ ತಾವು ದಯವಿಟ್ಟು ನನಗೆ ಕ್ಷಮಿಸಬೇಕು ಎಂದು ಕೇಳಿಕೊಳ್ಳುತ್ತಾ ನನ್ನ ಸ್ವಾಗತ ಮಾತುಗಳಿಗೆ ವಿರಾಮ ಆಗ್ತಾ ಇದೆ. ಅಸ್ಸಲಾಮು ಅಲೈಕುಂ, ನಮಸ್ಕಾರ. ಸ್ವಾಗತ ಮತ್ತು ಪ್ರಸ್ತಾವನೆಯೊಂದಿಗೆ ಎಲ್ಲರನ್ನೂ ಪ್ರೀತಿಯಿಂದ ಬರಮಾಡಿಕೊಂಡಿರುವ ಆಲಿಯಪ್ಪ ಪುಲಾಬೆ ಅವರು, ಈ ಸಂಸ್ಥೆಯ ಅಡ್ವೈಸಿಂಗ್ ಕಮಿಟಿಯ ಚೇರ್ಮನ್, ಅವರಿಗೆ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ.